ಇನ್ನು KN ರಾಜಣ್ಣ ಹಾಗೂ GC ಚಂದ್ರಶೇಖರ್ ಅವರ ನಡುವೆ ಕೂಡ ವಾಗ್ಯುದ್ಧ ಆರಂಭವಾಗಿದೆ. ಈ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಈಗ GC ಚಂದ್ರಶೇಖರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು GC ಚಂದ್ರಶೇಖರ್ ಅವರು DK ಶಿವಕುಮಾರ್ ಅವರ ಪರವಾಗಿ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಅವರು ಕೂಡ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ರು. ಈಗ GC ಚಂದ್ರಶೇಖರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. KN ರಾಜಣ್ಣನವರನ್ನ ನಾನು ತುಂಬಾ ಗೌರವಿಸ್ತೀನಿ. ನಾನು ಅವರ ಹಿರಿತನಕ್ಕೆ ಬೆಲೆ ಕೊಡ್ತೀನಿ. ನನ್ನ ಒಳ್ಳೆಯದಕ್ಕೆ ಅಂತ ನಾನು ಈಗ ಸುಮ್ಮನಾಗ್ತೀನಿ. ಯಾಕಂದರೆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟರೆ ಇದೆಲ್ಲವೂ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಹೀಗಾಗಿ ನಾನು ಯಾರನ್ನು ಉದ್ದೇಶಿಸಿ ಮಾತನಾಡಿಲ್ಲ. ನಾನು ಮಾತನಾಡಬೇಕಾದ್ರೂ ಕೂಡ ಯಾರ ಹೆಸರನ್ನು ಕೂಡ ತೆಗೆದುಕೊಂಡು ಮಾತನಾಡಿಲ್ಲ. ಇನ್ನು ನಾವು ಮಿಲಿಟರಿ ಆಡಳಿತವನ್ನೂ ಕೂಡ ನಡೆಸುವುದಿಲ್ಲ. KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. They are all liability to the party, I tell you. ಹಿಂದೆ ಕಾರ್ಪೊರೇಷನ್ ಸೀಟ್ ತಗೊಂಡು ಎಷ್ಟು ವೋಟ್ ತಗೊಂಡಿದ್ದೀರಿ? ಅವ್ರ ಶಕ್ತಿ ಏನಿದೆ ರೀ? ಅವ್ರ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ತಾ ಇರೋರು ಅವ್ರು ನನ್ನ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ. ಗೊತ್ತಾಯ್ತಾ? ಎಷ್ಟು ತಗೊಂಡಿದ್ರು ಕಾರ್ಪೊರೇಷನಲ್ಲಿ? 258 ವೋಟೇನೋ ತಗೊಂಡಿದ್ದು. 2 ಸರಿ ರಾಜ್ಯಸಭಾ ಮೆಂಬರಲ್ಲಿ ವಿಧಾನ ಪರಿಷತ್ಗಾಗಲಿ ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗ್ಬಾರ್ದು. ಎಲ್ಲ ಹೊರೆ ಇವೆಲ್ಲ. ಗೊತ್ತಾಯ್ತಾ? ಅಲ್ಲಿಂದ ಅವ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಹೇಳ್ಕೊಡ್ಲಿ, ಅದಕ್ಕೆ ನಂದೇನು ಅಡ್ಡಿ ಇಲ್ಲ. ಆದರೆ ಅವ್ರು ಏನು ಎತ್ತ ಅನ್ನೋದನ್ನು ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು. ಯಾವ್ದು ನನಗೆ ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ, ಕೇಳೋನು ಅಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಅವ್ರಿಗೆ ಗೊತ್ತಿದ್ರೆ ಹೇಳಿ ಉಪನ್ಯಾಸ ಮಾಡಿದ್ರೆ ಕೇಳ್ಕೊತೀನಿ. ನಾನು ನೀವು ತಪ್ಪು ಮಾಡಲಿ ಅಂತ ತಪ್ಪು ಜಾಸ್ತಿ ಆದರೆ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿರೋದು. ತಪ್ಪು ಯಾರೇ ಮಾಡಲಿ ಕ್ರಮ ಆಗಲಿ ಅಂತಾನೆ ನಾನು ಹೇಳೋದು. ತಪ್ಪು ಮಾಡಿದವ್ರಿಗೆ ಕ್ಷಮ ಮಾಡಿ ಅಂತ ನಾನೇನು ಹೇಳೋದಿಲ್ಲ. ಒಂದು, ರಾಜಣ್ಣ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಇದನ್ನು ಬೆಳೆಸ್ಕೊಂಡು ಹೋಗೋದು ಸರಿ ಹೋಗಲ್ಲ. ಕ್ರಿಯೆಗೆ ಪ್ರಕ್ರಿಯೆ ಕೊಡೋದು ಇದೆಲ್ಲ ಒಂದು ಕಡೆ ಪಕ್ಷದ ಮೇಲೆ ಭಾಳ ದುಷ್ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೆ ಅವರ ಹಿರಿತನಕ್ಕೆ ನಾನು ಬೆಲೆ ಕೊಡ್ತೀನಿ. ಮತ್ತು ಅವ್ರು ಏನು ಹೇಳಿದ್ರು ಕೂಡ ನನ್ನ ಒಳ್ಳೇದಕ್ಕೆ ಹೇಳಿದ್ದಾರೆ ಅಂತ ಅಂದ್ಕೊಂಡು ನಾನು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾರನ್ನು ಕೂಡ ಉದ್ದೇಶಿಸಿ ಮಾತನಾಡಿರೋವಂಥ ಸ್ಟೇಟ್ಮೆಂಟ್ ಅಲ್ಲ. ನಾನು ರಾಜಣ್ಣ ಅವರು ಏನು ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ಗೆ ನಾನು ಕಂಟಿನ್ಯೂ ಮಾಡಲ್ಲ, ಮುಂದುವರ್ಸಲ್ಲ. ಯಾವುದನ್ನು ಕೂಡ ನಾನೊಬ್ಬ ಕಾರ್ಯಾಧ್ಯಕ್ಷನ ಈ ಸ್ಥಾನಕ್ಕೆ ನಾನು ಘನತೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ. ಏನೂ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಅವರ ಸ್ಟೇಟ್ಮೆಂಟ್ನ ಗೌರವಿಸ್ತೀನಿ. ವೆಲ್ಕಮ್ ಅಲ್ಲ ಅವ್ರಿಗೆ. ಏಕೆಂದರೆ ಅವರು ಹಿರಿಯ ನಾಯಕರು, ದೊಡ್ಡವರು ಏನೋ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ನೋಡಿಕೊಂಡು ಅನುಸರಿಸ್ಕೊಂಡು ಹೋಗಬೇಕೇ ಹೊರತು ಎಲ್ಲೋ ಒಂದು ಕಡೆ ನನ್ನಿಂದ ಪಕ್ಷಕ್ಕೆ ಆಗಲಿ ಅಥವಾ ಅದು ಲೀಡರ್ಸ್ಗಾಗಲಿ ಕಾರ್ಯಕರ್ತರಿಗಾಗಲಿ ಇದು ಮಾಡಬಾರ್ದಿತ್ತು ಚಂದ್ರಶೇಖರ್ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ. ಆ ಕಾರಣಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನನ್ನ ನಾಯಕರುಗಳು ಏನು ಹೇಳ್ತಾರೆ ಅದರ ಬಗ್ಗೆ ನನಗೇನು ಪ್ರತಿಕ್ರಿಯಿಸಿದೆ. ಅದನ್ನು ಅವ್ರಿಗೆ ಅದು ಸರಿ ಅನಿಸಿದರೆ ಅದು ನನಗೆ ಮಾತಾಡಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ LN ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. LN ಸ್ವಾಮಿ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಕೈ ಮೀರಿ ಹೋಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಒಂದೆಡೆ ಬ್ಯಾಕ್ ಟು ಬ್ಯಾಕ್ ಅನೇಕ ಕಾಂಗ್ರೆಸ್ ನಾಯಕರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಮತ್ತೊಂದೆಡೆ ನೇರವಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಈಗ ಒಂದು ರೀತಿ ಬಣಗಳನ್ನು ಕಟ್ಟಿಕೊಂಡು ಒಬ್ಬರ ವಿರುದ್ಧ ಮತ್ತೊಬ್ಬರು ಟಾಕ್ ಬಾರ್ ಶುರು ಮಾಡಿದ್ದಾರೆ. ಎಲ್ಲವೂ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಾ ಹೇಗೆ ಅಂತ? ಸಂತೋಷ್, ಕಾಂಗ್ರೆಸ್ ವಲಯದಲ್ಲಿ ತಣ್ಣಗಾಗಿದ್ದಂತಹ ಬಣ ಬಡಿದಾಟಕ್ಕೆ ಮತ್ತೆ ಆ ವೇದಿಕೆ ಸಿದ್ಧ ಆಗ್ತಾ ಇದೆ. ಒಂದು ಕಡೆ ಈಗಾಗಲೇ KPCC ಅಧ್ಯಕ್ಷರ ಬದಲಾವಣೆ ಹಾಗೂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿಕೆಗಳನ್ನು ಸಚಿವರು ಕೊಡ್ತಾ ಇದ್ರು. ಪಕ್ಷಕ್ಕೆ ಡ್ಯಾಮೇಜ್ ಕೂಡ ಆಗ್ತಾ ಇತ್ತು. ಯಾವಾಗ ಪಕ್ಷಕ್ಕೆ ಡ್ಯಾಮೇಜ್ ಹೆಚ್ಚಾಯಿತು, ಜೊತೆಗೆ ಡಿನ್ನರ್ ಮೀಟಿಂಗ್ಗಳು ಕೂಡ ಹೆಚ್ಚಿಗೆ ಆಗ್ತಾ ಇತ್ತು, ಆ ಸಮಯದಲ್ಲಿ ನೇರವಾಗಿ AICC ನಾಯಕರಿಗೆ CM DK ಶಿವಕುಮಾರ್ ವರದಿಯನ್ನು ಕೊಟ್ಟಿದ್ದರು. ಆ ನಂತರ ಎಲ್ಲವೂ ಕೂಡ AICC ನಾಯಕರು ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು. ಎಲ್ಲವೂ ಸ್ವಲ್ಪ ದಿನಗಳ ಬಳಿಕ ನಿಮ್ಮ ಡಿನ್ನರ್ ಮೀಟಿಂಗ್ಗಳನ್ನು ಮಾಡೋಣ, ಈ ಎಲ್ಲವೂ ಯಥಾಸ್ಥಿತಿ ಯಾವ ರೀತಿ ಇದೆ ಮುಂದುವರಿಲಿ ಎಂಬ ಸೂಚನೆಯನ್ನು ಕೊಟ್ಟಿದ್ದರು. ಜೊತೆಗೆ CM ಹಾಗೂ KPCC ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ
AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖಡಕ್ ಆದೇಶವನ್ನು ಕೊಟ್ಟಿದ್ರು. ಆ ನಂತರ ಸ್ವಲ್ಪ ದಿನಗಳ ಕಾಲ ಮಾತ್ರ ನಾಯಕರು ಸೈಲೆಂಟ್ ಆಗಿದ್ರು. ಆದರೆ ಈಗ ಮತ್ತೆ CM ಬದಲಾವಣೆ ಹೇಳಿಕೆ ಹಾಗೂ ಒಂದು ಕಡೆ ಒಂದು ಬಣದ CM ಬದಲಾವಣೆ ಹೇಳಿಕೆ, ಮತ್ತೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ಹೇಳಿಕೆ ಸಾಕಷ್ಟು ಜೋರಾಗ್ತಾ ಇದೆ. ಜೊತೆಗೆ ಈಗಾಗಲೇ ಸಚಿವರಾದಂತಹ KN ರಾಜಣ್ಣನವರು ನೇರವಾಗಿ ತಮ್ಮ ಮಾತುಗಳನ್ನು ಹೇಳಿರುವಂಥದ್ದು. ಅಂದರೆ DCM DK ಶಿವಕುಮಾರ್ ಹಾಗೂ ರಾಜಣ್ಣನವರ ನಡುವೆ ಒಂದು ಹೇಳಿಕೆ ವಾಕ್ಸಮರ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ಬಣ ಬಡಿದಾಟಕ್ಕೆ ಸೃಷ್ಟಿ ಆಗ್ತಾ ಇದೆಯಾ ಅನ್ನೋದು ಕೂಡ ಸ್ಪಷ್ಟನೆ ಸಿಕ್ಕಿರುವಂಥದ್ದು. ಒಂದು ಕಡೆ ರಾಜಣ್ಣನವರು ಈಗಾಗಲೇ ಕೆಲ ದಿನಗಳ ಹಿಂದೆ ದೆಹಲಿಗೆ ಹೋಗಿದ್ರು. ಅಲ್ಲಿ AICC ನಾಯಕರನ್ನ ಭೇಟಿಯಾಗಿದ್ರು. ಇಲ್ಲಿನ ಪ್ರಸ್ತುತ ರಾಜಕೀಯ ವಲಯದಲ್ಲಿ ಅಂದರೆ ಕಾಂಗ್ರೆಸ್ ವಲಯದಲ್ಲಿ ಏನೆಲ್ಲ ಆಂತರಿಕ ಒಂದು ಚರ್ಚೆ ಆಗ್ತಾ ಇದೆ ಅದು ಸಂಬಂಧಪಟ್ಟಂತೆ ಎಲ್ಲವನ್ನು ವಿವರಣೆ ಕೊಟ್ಟು, ಜೊತೆಗೆ ಏನು ದಲಿತ ಸಚಿವರ ಹಾಗೂ SC/ST ಸಚಿವರ ಡಿನ್ನರ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಚರ್ಚೆಯನ್ನು ಮಾಡಿದ್ರು. ಈ ಮೀಟಿಂಗ್ಗಳು ಆಗಲೇಬೇಕು ಎಂಬ ಒಂದು ಒತ್ತಾಯವನ್ನು ಮಾಡಿದರು. ಯಾಕೆಂದರೆ ಸಮುದಾಯಗಳ ಮುಖಂಡರ ಒಂದು ಹಿತಾಸಕ್ತಿ ಹಾಗೂ ಸಮುದಾಯಗಳನ್ನು ಸೆಳೆಯೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಾವು ಕೂಡ ಆ ಸಮುದಾಯದಲ್ಲಿ ಗುರುತಿಸ್ಕೊಂಡ್ಬಂದವರು. ಹಾಗಾಗಿ ನಮಗೆ ಈ ಏನು ಅವರ ನಾಯಕರ ಒಂದು ಸಭೆ ಮಾಡೋದು ನಮಗೆ ಅನುಕೂಲ ಆಗುತ್ತೆ ಅನ್ನುವ ಒಂದು ಮನವಿಯನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ರು. ಎಲ್ಲವೂ ಇನ್ನೇನು ಮುಕ್ತಾಯ ಆಗುತ್ತೆ, ಬಡಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋ ಆ ಸಮಯದಲ್ಲೇ ಮತ್ತೆ ನಾಯಕರ ಒಂದು ಹೇಳಿಕೆ ಅಂದರೆ KPCC ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಮತ್ತೆ ಸಚಿವ ರಾಜಣ್ಣನವರು ತಮ್ಮ ನೇರವಾದ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಜೊತೆಗೆ KPCC ಕಾರ್ಯಾಧ್ಯಕ್ಷರಾದಂಥ JC ಚಂದ್ರಶೇಖರ್ ಅವರ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಿಡಿಯನ್ನು ಕಾರಿರುವಂಥದ್ದು. ಅಂದರೆ ಶ್ರೀಕೃಷ್ಣ ಹಾಗೂ ಶಿಶುಪಾಲನ ಒಂದು ಉದಾಹರಣೆ ಕೊಟ್ಟಿದ್ರು. ಹಾಗಾಗಿ ಶ್ರೀಕೃಷ್ಣ ನಾನಾಗ್ತೀನಿ, ಶಿಶುಪಾಲ ಅವರಾಗ್ತಾರೆ ಎಂಬ ನೇರವಾದ ಒಂದು ಹೇಳಿಕೆ ಮೂಲಕ ತಿರುಗೇಟು ನೀಡಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ ವಲಯದ KPCC ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಎರಡು ಅಧಿಕಾರಗಳನ್ನು ಒಬ್ಬರಿಗೆ ಕೊಡಬಾರ್ದು. ಜೊತೆಗೆ ಈ ಹಿಂದೆ ಲೋಕಸಭಾ ಚುನಾವಣೆ ಸಮಯದಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಹಲವು DCMಗಳ ಬಗ್ಗೆ ಒತ್ತಾಯ ಮಾಡಿದ್ದೆ. ಅಂದ್ರೆ ಇನ್ನಷ್ಟು ಸಮುದಾಯವಾರು DCMಗಳನ್ನು ಕೊಟ್ಟಿದ್ರೆ ಇನ್ನಷ್ಟು ಕಾಂಗ್ರೆಸ್ಗೆ ಬಲ ಬರ್ತಾ ಇತ್ತು. ಈಗ DCMಗೆ ಏನು DCM ಹಾಗೂ KPCC ಅಧ್ಯಕ್ಷರ ಎರಡು ಜವಾಬ್ದಾರಿಗಳು ಒಬ್ಬರಲ್ಲೇ ಇದೆ. ಹಾಗಾಗಿ ಇದರ ಬದಲಾವಣೆ ಅತ್ಯಗತ್ಯ ಅನ್ನೋದು ಕೂಡ ಈಗಾಗಲೇ ನಾನು AICC ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. KPCC ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನೋದು ಒಂದು ಪಟ್ಟು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಕೂಡ ಹೇಳಿದ್ರು. ಅಂದ್ರೆ AICC ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, CM ಬದಲಾವಣೆ CM ಸಿದ್ದರಾಮಯ್ಯನವರ ಹೆಸರು ಬದಲಾವಣೆ ಮಾಡ್ಕೊಳ್ಳೋದು ಬೇಡ ಎಂಬ ಪದೇ ಪದೇ ಒಂದು ಹೇಳಿಕೆಗೂ ಕೂಡ ಇಬ್ಬರ ನಡುವೆ ಸಾಕಷ್ಟು ವಾಕ್ಸಮರ ಶುರುವಾಗಿರುವಂಥದ್ದು. ಸಂತೋಷ್, ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.